ಶ್ರೀ ಗುರುದೇವದತ್ತ ವೀಕ್ಷಕರಿಗೆಲ್ಲ ಜುಲೈ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತವಿದೆ. ನಾನು ಅತ್ರಿಪುತ್ರ 00. ಜುಲೈ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿ ಜುಲೈ 2026. ಸಾಮಾನ್ಯ ಫಲಗಳು, ಗೋಚಾರ ಆಧಾರಿತ ಫಲಗಳು, ಚಂದ್ರ ರಾಶಿ ಆಧಾರಿತ ಫಲಗಳು. ಝೋಡಿಯಾಕ್ ಸೈನ್ ಟೌರಸ್. ಗ್ರಹಗಳ ಸಂಪತ್ತು ಈ ರೀತಿಯಾಗಿದೆ. ಸೂರ್ಯ ಸುಖಾಧಿಪತಿಯಾಗಿ ಜುಲೈ 16ರವರೆಗೂ ಮಿಥುನದಲ್ಲಿ, ನಂತರ ಕರ್ಕ ಸಂಕ್ರಮಣದ ನಂತರ 3ನೇ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸೊ ಪೂರ್ವಾರ್ಧದಲ್ಲಿ 2ನೇ ಭಾವ, ಉತ್ತರಾರ್ಧದಲ್ಲಿ 3ನೇ ಭಾವದಲ್ಲಿ ಸೂರ್ಯನ ಸಂಚಾರ ಇರಲಿದೆ. ಕುಜ 7th ಲಾರ್ಡ್ 12th ಲಾರ್ಡ್ ಆಗಿ ರಾಶಿಯಲ್ಲಿಯೇ ಕುಜನ ಸಂಚಾರ ಜೂನ್ 20ರಿಂದ ಆಗಸ್ಟ್ 2, ಅಂದರೆ ಜುಲೈ ಮಾಸ ಪೂರ್ತಿ ಕುಜ ನಿಮ್ಮ ರಾಶಿಯಲ್ಲಿ ಸಂಚರಿಸುವನು. ಮಾರಕತೆ ಇದೆ. ಬುಧ 2ನೇ ಭಾವ 5ನೇ ಭಾವದ ಅಧಿಪತಿಯಾಗಿ ಬುಧನ ಸಂಚಾರ ಇಲ್ಲಿ 2ನೇ ಭಾವದಲ್ಲಿ ಬರುತ್ತೆ ಜುಲೈ 7ರಿಂದ ಮಾಸದ ಅಂತ್ಯದವರೆಗೂ. ಇನ್ನು ರಾಶಾಧಿಪತಿ ಶುಕ್ರ, ರಾಶಿ ಮತ್ತು ಅಭಿಮುಖ ರಾಶಿ 6ನೇ ಭಾವದ ಅಧಿಪತಿಯಾದ ಶುಕ್ರ ಜುಲೈ 4ರಿಂದ ಮಾಸದ ಅಂತ್ಯದವರೆಗೂ ಸುಖ ಭಾವದಲ್ಲಿ ಶುಕ್ರನ ಸಂಚಾರ ಇರಲಿದೆ. ಇನ್ನು ಶುಕ್ರ ಸಿಂಹರಾಶಿಯಲ್ಲಿದ್ದಾನೆ. ಶುಕ್ರ ಸಿಂಹರಾಶಿಯಲ್ಲಿ ಬರ್ತಾನೆ ಜುಲೈ 4ರಂದು, ಮಾಸ ಪೂರ್ತಿ ಅಲ್ಲೇ ಇರ್ತಾನೆ. ರಾಶಾಧಿಪತಿ ಸಂಚಾರ ಪ್ರಾಮುಖ್ಯತೆ ಪಡೆಯುತ್ತೆ. 4ನೇ ಭಾವದಲ್ಲಿ ಶುಕ್ರ ಬಂದಾಗ ಇದು ಸಿಂಹರಾಶಿಯಲ್ಲಿ ಬರ್ತಾನೆ. ಸಿಂಹದ ನಂತರ ಕನ್ಯಾ ಬರ್ತದೆ, ಶುಕ್ರನಿಗೆ ನೀಚ ರಾಶಿ ಆಗುತ್ತೆ. ಹೀಗಾಗಿ ಆಲ್ಮೋಸ್ಟ್ ಶುಕ್ರ ಡೋರ್ಮನ್ ಸ್ಟೇಟಸ್ನಲ್ಲಿದ್ದಾನೆ. ಡೋರ್ಮನ್ ಅಂದರೆ ಅವನು ನೀಚಾಭಿಲಾಷಿ ಗ್ರಹ. ನೀಚ ಅಂದರೆ ಒಂದು ಗ್ರಹ ನೀಚ ರಾಶಿಯನ್ನು ಪ್ರವೇಶ ಮಾಡಲು ಸಮೀಪ ಹೋಗುತ್ತಿದ್ದಾಗ ನೀಚ ಅಭಿಲಾಷೆ ಅಂತ ಕರೀತಾರೆ. ಹೀಗಾಗಿ ಶುಕ್ರ ನೀಚಾಭಿಲಾಷಿ. ಶುಕ್ರ ಕರ್ಕ, ಸಿಂಹ ಮತ್ತು ಕನ್ಯಾದಲ್ಲಿ ಸಂಚರಿಸುವಾಗ ಅಷ್ಟು ಶುಭ ಫಲಗಳನ್ನು ನೀಡಲಾರ. ಬಿಕಾಸ್ ಇಟ್ ಈಸ್ ದ ಡೋರ್ಮನ್ ಸ್ಟೇಟಸ್ ಆಫ್ ವೀನಸ್. ನೀಚಾಭಿಲಾಷಿ ಆಗ್ತಾನೆ. ರಾಹು ಕರ್ಮಭಾವದಲ್ಲಿ, ಕೇತು ಸುಖ ಭಾವದಲ್ಲಿ. ಕರ್ಮಗಳ ಅಕ್ಷ ಹದಗೆಟ್ಟಿದೆ. ಚಾಂಡಾಲರ ಸಂಚಾರ ಅನುಕೂಲಕರವಾಗಿಲ್ಲ. ಡಿಸೆಂಬರ್ ಅಂತ್ಯದವರೆಗೂ ಇದೇ ರೀತಿ ಮುಂದುವರಿಯುತ್ತೆ. ಶನೈಶ್ವರ ಲಾಭ ಭಾವದಲ್ಲಿ ಶನಿಯ ಸಂಚಾರ ಒಂದು ಕಡೆಯಿಂದ ಯೋಗಕಾರಕ, ಇನ್ನೊಂದು ಕಡೆ ಬಾಧಕತೆಯನ್ನು ಕೊಡ್ತಾನೆ. ಇಚ್ಛಾಪೂರ್ತಿ ಯೋಗ ಶನಿ ನಿರ್ಮಾಣ ಮಾಡುವಂಥದ್ದು. ಪಂಚಮ ಭಾವನ ಶನಿ ಸಕ್ರಿಯಗೊಳಿಸ್ತಾನೆ. ಕೆಲವು ಯೋಗಗಳನ್ನು ಕೊಡ್ತಾನೆ, ಕೆಲವು ಸಮಸ್ಯೆಗಳನ್ನು ಕೂಡ ಕೊಡ್ತಾನೆ. ಮಿತ್ರರಿಂದ ಎಚ್ಚರಿಕೆಯಿಂದಿರಬೇಕು, ಬಂಧುಗಳಿಂದ ಎಚ್ಚರಿಕೆಯಿಂದಿರಬೇಕು. 3ನೇ ಭಾವದಲ್ಲಿ ಗುರುವಿನ ಸಂಚಾರ ದೋಷಪ್ರದವಾಗಿದೆ. ವೃಷಭ, ಮಿಥುನ, ಕರ್ಕ ಉಚ್ಚ ರಾಶಿಯ ಗುರು ಶುಭ ಫಲಗಳನ್ನು ನೀಡಲಾರ. ಇಲ್ಲಿ ಮೊದಲನೇದು ಗುರುಬಲ ಇಲ್ಲ. ಗುರು ನೈಸರ್ಗಿಕ ಶುಭಗ್ರಹನಾದರೂ ಇಲ್ಲಿ ಶುಭ ಫಲವನ್ನು ಕಡಿಮೆ ಪ್ರಮಾಣದಲ್ಲಿ ನೀಡುವನು. ಇನ್ನು ಸೂರ್ಯ ಪೂರ್ವಾರ್ಧದಲ್ಲಿ 2ಯ ಭಾವದಲ್ಲಿ ಜುಲೈ 16ರವರೆಗೂ ಮಿಥುನದಲ್ಲಿ ಸಂಚರಿಸುತ್ತಾ, ಕುಟುಂಬ ಭಾವದಲ್ಲಿ ಸೂರ್ಯನ ಸಂಚಾರ ಸ್ವಲ್ಪ ಕುಟುಂಬ ಕಲಹ, ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯ ನೀಡುತ್ತೆ. ನೇತ್ರ ಪೀಡೆ ಕೊಡುತ್ತೆ. ಸಂಗಾತಿಯ ಸೋದರರ ಜೊತೆ ಕಿರಿಕಿರಿ ಆಗುವ ಸಾಧ್ಯತೆಗಳು ಇರುತ್ತವೆ, ಅಥವಾ ಸೋದರಿಯರ ಜೊತೆ. ಪತ್ನಿ ಅಥವಾ ಪತಿಯ ಪರಿವಾರದೊಡನೆ ಕಲಹವನ್ನು ನೀಡಬಹುದು. ಕಲೆಗಳಲ್ಲಿ ಆಸಕ್ತಿ. ಮತ್ತು 2ಯ ಭಾವ ಬಂದಾಗ ವಾಣಿ ದೋಷ ಬರುತ್ತೆ. ಪಾಪಗ್ರಹ ಬಂದ್ಬಿಟ್ಟು ನಾಲಿಗೆ ದಾರಿ ತಪ್ಪಿಸುವನು ಸೂರ್ಯ. ಹೀಗಾಗಿ ಸ್ವಲ್ಪ ಮಾತಿನ ಮೇಲೆ ಎಚ್ಚರಿಕೆ ಇರಬೇಕು. ಕಠೋರವಾದ ಮಾತುಗಳನ್ನು ಆಡ್ಬೋದು. ಮುಖದಲ್ಲಿ ಸೂರ್ಯ ಒಂದು ರೀತಿಯ ರೋಗವನ್ನು ಕೊಡ್ತಾನೆ. ಕಾಂತೀಯತೆ ಕಳೆದುಕೊಳ್ತೀರಾ. ಸರ್ಕಾರದಿಂದ ಕೆಲವೊಮ್ಮೆ ಧನವ್ಯಯ ಆಗುತ್ತೆ. ಕೆಲವರಿಗೆ ವಿದ್ಯೆ ಕಲಿಯುವಾಗ ಕೆಲವರಿಗೆ ವಿಘ್ನಗಳು ಬರುತ್ತವೆ. ಕೆಲವರಿಗೆ ಮೂರ್ಛೆಯನ್ನು ಸೂರ್ಯ ನೀಡುವನು. ಇನ್ನು ಧನ ಸೌಖ್ಯವಿದೆ. ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ವಾಹನ ಸೌಖ್ಯ ಕೊಡ್ತಾನೆ. ಮಾತನಾಡುವಾಗ ಸೂರ್ಯ ಕುಗ್ಗಿಸ್ತಾನೆ. ಕುಗ್ಗಿ ಮಾತನಾಡುವರು. ಸೂರ್ಯ 3ನೇ ಭಾವದಲ್ಲಿ ಬರ್ತಾನೆ. 3ನೇ ಭಾವದಲ್ಲಿ ಬಂದಾಗ ಪರಾಕ್ರಮದಿಂದ ಭಾಗ್ಯೋದಯ ಯೋಗ. ಸೂರ್ಯ ಸಿಬ್ಲಿಂಗ್ಸ್ಗಳಿಗೆ, ನೆರೆಹೊರೆಯವರಿಗೆ ಒಳ್ಳೆಯದಲ್ಲ. ಅವರ ಪರಿಸ್ಥಿತಿ ಕೆಡುತ್ತೆ, ಹಾನಿ ಆಗುತ್ತೆ. ಭ್ರಾತೃಹೀನತೆ ಬರುತ್ತೆ ಒಂದು ರೀತಿ. ಅಂದರೆ ಭ್ರಾತೃವಿಗೆ ಕಂಟಕ, ಸಂಕಟ. ತಂದೆಯೂ ಕೂಡ ಸೂರ್ಯನ ಸಂಚಾರ ಒಳ್ಳೆಯದು. ಆದರೆ ನಿಮಗೆ ಗೋತ್ರ ಸಮೃದ್ಧಿ, ಧನಧಾನ್ಯ ಸಮೃದ್ಧಿ ಎಲ್ಲವನ್ನು ಕೊಡ್ತಾನೆ. ಪರಾಕ್ರಮ ಕೊಡ್ತಾನೆ, ಸಾಹಸ ಕೊಡ್ತಾನೆ. ಸ್ವಂತ ಭುಜಬಲದ ಮೇಲೆ ಪರಾಕ್ರಮದಿಂದ ದುಡ್ಡು ಗಳಿಸ್ತೀರಾ, ಸಂಪತ್ತು ಗಳಿಸ್ತೀರಾ. ಇನ್ನು ಬುಧ ಬರ್ತಾನೆ ವೀಕ್ಷಕರೇ. ಬುಧ ಬಂದ್ಬಿಟ್ಟು 2ನೇ ಭಾವದಲ್ಲಿ ಬಂದಾಗ ವಾಕ್ಚಾತುರ್ಯ ಕೊಡ್ತಾನೆ. ಇತರರನ್ನು ವಶೀಕರಿಸುವ ಸಾಮರ್ಥ್ಯ ಕೊಡ್ತಾನೆ. ಮೃದುವಾದ ಭಾಷೆ, ಜ್ಞಾನ ಹಂಚುವಿಕೆ, ಜ್ಞಾನ ಪ್ರಸಾರ, ವೇದ ಶಾಸ್ತ್ರಗಳಲ್ಲಿ ಪರಿಣಿತನಾಗ್ತಾನೆ, ಪ್ರಜ್ಞಾವಂತನಾಗ್ತಾನೆ. ಧನಧಾನ್ಯ ಸಮೃದ್ಧಿಯನ್ನು ಬುಧ ಕೊಡ್ತಾನೆ. 2nd ಲಾರ್ಡ್ 5th ಲಾರ್ಡ್. ಬುದ್ಧಿವಂತ, ಪಾಂಡಿತ್ಯ ಕೊಡ್ತಾನೆ. ಬುದ್ಧಿಯನ್ನು ತೀವ್ರಗೊಳಿಸ್ತಾನೆ. ವೇದವ್ಯಾಸನಂತಹ ಜ್ಞಾನಿಯನ್ನಾಗಿ ಮಾಡುವನು. ಯಾವುದೇ ಪದಾರ್ಥಕ್ಕೆ ಇಲ್ಲಿ ಬುಧ ಕೊರತೆಯನ್ನು ನೀಡಲಾರ. ಇದರ ಜೊತೆಗೆ 2ನೇ ಭಾವ ಆಹಾರ, ಮೃಷ್ಟಾನ್ನ ಭೋಜನ ಯೋಗವನ್ನು ಬುಧ ಕೊಡುವನು. ಇನ್ನು ಕುಜ ಬರ್ತಾನೆ. ಕುಜ ರಾಶಿಯಲ್ಲೇ ಇದ್ದಾನೆ. 43 ದಿನ ಇರ್ತಾನೆ. ಸೆಪರೇಟ್ ವಿಡಿಯೋ ಅದನ್ನು ಮಾಡಲಾಗಿದೆ. ಹೆಲ್ತ್ ಇಶ್ಯೂಸ್ಗಳು ಬರ್ತವೆ.
ಕುಜನಿಂದ ಶತ್ರು ಭಯ ಬರುತ್ತೆ, ಫಿಯರ್ ಆಫ್ ಎನಿಮಿ ಅಂತ ಕುಜ ಕೊಡ್ತಾನೆ. ಸೆಪ್ರೇಟ್ ವಿಡಿಯೋ ಮಾಡಲಾಗಿದೆ. ಇನ್ನು ಗುರು 3ನೇ ಭಾವದಲ್ಲಿ ಇದನ್ನು ಕೂಡ ಸೆಪ್ರೇಟ್ ವಿಡಿಯೋ ಮಾಡಲಾಗಿದೆ. ಸೊ ರಾಹುಕೇತುಗ ಸರಿ ಇಲ್ಲ, ಶನೈಶ್ವರ ಚೆನ್ನಾಗಿದ್ದಾನೆ. ಈ ರೀತಿಯಾಗಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ್.